ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪೂಜಾ ಭಗತ್. ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಹಸ್ಬೆಂಡ್ ಇಬ್ಬರೂ ಸಿಟಿಗೆ ಹೋಗ್ತಾ ಇದ್ದೀವಿ ಸ್ಯಾರಿ ತರೋದಕ್ಕೆ. ರೀಸನ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಮಂತು ತೊಟ್ಲು ಶಾಸ್ತ್ರ ಇದೆಯಲ್ಲ, ಅದಕ್ಕೋಸ್ಕರ ಸೀರೆ ಬೇಕಿತ್ತು ಅಂತೇಳಿ ತರೋದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ನಾವು ಹೋಗ್ಬೇಕಿದ್ರೆ ಪಿಂಟುನ ಕರ್ಕೊಂಡು ಹೋಗಲಿಲ್ಲ ಇವತ್ತು. ಯಾಕೆ ಅಂತ ಹೇಳಿದ್ರೆ ಸೀರೆ ಅಂಗಡಿಲೆಲ್ಲ ಆಲ್ಮೋಸ್ಟ್ ಜನ ಜಾಸ್ತಿ ಇರ್ತಾರೆ, ಮತ್ತು ಎ ಸಿ ಎಲ್ಲ ಆನ್ ಮಾಡಿರ್ತಾರೆ. ಮತ್ತು ನಾವು ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ, ಮತ್ತು ಬೇಗ ಬರೋಣ ಅಂಥೇಳಿ ಹೋಗೋದಕ್ಕೂ ಮುಂಚೆ ಅವನಿಗೆ ಫೀಡ್ ಮಾಡಿ ಅಮ್ಮನ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ಅಮ್ಮ ಮನೇಲಿರೋದ್ರಿಂದ ನೋಡ್ಕೊಳ್ಳುತ್ತೆ. ಫೀಡ್ ಮಾಡಿಬಿಟ್ರೆ ಅವನು ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾನಲ್ಲ, ಸ್ವಲ್ಪ ಹೊತ್ತು ಆಟಾಡ್ತಾನೆ, ಅದಾದಮೇಲೆ ನಿದ್ದೆ ಮಾಡ್ತಾನೆ. ಅದಕ್ಕೋಸ್ಕರ ಮನೇಲಿ ಇದೇ ಫಸ್ಟು ಬಿಟ್ಟು ಹೋಗ್ತಾ ಇರೋದು ಅವನ್ನ. ಆದರೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅಮ್ಮ ನಾನಿದ್ದೀನಿ ನೋಡ್ಕೊತಿರ್ತೀನಿ, ಬೇಗ ಹೋಗ್ಬಿಟ್ಟು ಬಾ ಅಂತೇಳಿ ಕಳಿಸಿದ್ದು. ನಾವು 1 ಅವರ್ ಇಲ್ಲ ಹಾಫ್ ಆನ್ ಅವರಲ್ಲಿ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಸಿಟಿಗೆ ಹೋಗ್ಬಿಟ್ಟು. ಅಂದರೆ ನಾನು ಕನ್ಸೀವ್ ಆದಮೇಲೆ ಹೋಗೇ ಇರಲಿಲ್ಲ ನಾನು ಸಿಟಿ ಕಡೆ. ಇವಾಗ ಹೋಗ್ತಾ ಇದ್ದೀನಲ್ಲ, ಏನೋ ಹೊಸದು ಅಂತ ಫೀಲ್ ಆಗ್ತಾ ಇತ್ತಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ವೀಡಿಯೋ ಮಾಡಿದೆ. ಮತ್ತು ನಾನು ನನ್ನ ಹಸ್ಬೆಂಡ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ, ಇಲ್ಲೆಲ್ಲ ಓಡಾಡ್ತಿದ್ವಿ ಅಲ್ವಾ ನಾವು ಮದುವೆಗೂ ಮುಂಚೆ ಎಲ್ಲ ಅಂತ ಹೇಳಿ ಅವ್ರಿಗೆ ಎಲ್ಲ ನೆನಪು ಮಾಡ್ತಾಯಿದ್ದೆ, ಇದೇ ಜಾಗದಲ್ಲಿ ಓಡಾಡ್ತಿದ್ವಿ ಅಂತ. ಮತ್ತು ನಾವು ಅಲ್ಲಿಂದ ಡೈರೆಕ್ಟು ಯುವರಾಜ್ ಸಿಲ್ಕ್ ಹೌಸಿಗೆ ಬಂದ್ವಿ. ಅಂದರೆ ನಾನು 1.5 ಇಯರಿಂದನೂ ಇಲ್ಲೇ ಸೀರೆ ಎಲ್ಲ ತೊಗೊಳ್ಳೋದು. ಮತ್ತು ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿರುತ್ತೆ ಇವಾಗ. ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಇರೋದ್ರಿಂದ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು. ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ನೋಡ್ತಾ ಇದ್ನಲ್ಲ ಆಲ್ಮೋಸ್ಟು, ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಇವಾಗ ಸ್ಯಾರಿ ಎಲ್ಲ ನೋಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಅಂತ ಚೆಕ್ ಮಾಡ್ತಾ ಇದ್ದೆ. ನನಗೆ ಎಷ್ಟೇ ನೋಡಿದ್ರೂ ಸಮಾಧಾನನೇ ಆಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಹತ್ರ ಇರೋದೇ ಇರ್ತಿತ್ತು. ಆಲ್ಮೋಸ್ಟ್ ಮೈಸೂರು ಸಿಲ್ಕು ಟಿಶ್ಯೂ ಸ್ಯಾರಿ ಇದೇ ಇರ್ತಾಯಿತ್ತು. ಮತ್ತು ಇಂಟ್ರೆಸ್ಟ್ ಕಲರಲ್ಲಿ ನೋಡೋಣ ಅಂತ ಹೇಳಿದ್ರೆ ಅದು ಡಿಸೈನ್ ಇಷ್ಟ ಆಯ್ತಿರಲಿಲ್ಲ, ಇಲ್ಲಾಂದರೆ ಕಲರ್ ಕಾಂಬಿನೇಷನ್ ನನಗೆ ಇಷ್ಟ ಆಯ್ತಿರಲಿಲ್ಲ. ಅದಕ್ಕೋಸ್ಕರ ಫುಲ್ ಸ್ಯಾರಿ ಒಂದೇ ಕಲರ್ ಇರಲಿ, ಗೋಲ್ಡ್ ಕಲರ್ ಬಾರ್ಡ್ರ್ ಇರಲಿ ಅಂತೇಳಿ ಅದೇ ಥರದ ಸೀರೆ ತಗೊಳ್ಳೋಣ ಅಂತ ನೋಡಿದೆ. ಮತ್ತು ಒಂದು ಸಲ ನಾನು ಅಂಗಡಿ ಫುಲ್ ಎಲ್ಲ ನೋಡ್ಕೊಂಬಂದು ಈಚೆ ಗೊಂಬೆಗೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲನೂ ನೋಡಿದೆ. ಅದರಲ್ಲಿ ಒಂದೊಂದು ಇಷ್ಟ ಆಯ್ತಿತ್ತು, ಮತ್ತು ಒಳಗಡೆ ಬಂದು ತೆಗ್ಸೋ ಅಷ್ಟರಲ್ಲಿ ಅದು ಇಷ್ಟನೇ ಆಗ್ತಾ ಇರಲಿಲ್ಲ. ಏನು ಮಾಡಲಿ, ಸೀರೆ ತಗೊಳ್ಳೋಕೆ ಈ ಥರ ಹೇಳ್ಬಿಟ್ಟು ಬಂದಿದ್ದೀನಿ, ತಗೊಳ್ಳದೆ ಹೋದ್ರಂತೂ ಚೆನ್ನಾಗಿ ಬೈಸ್ಕೊತೀನಿ ಅಂದ್ಬಿಟ್ಟು ಲಾಸ್ಟಲ್ಲಿ ಈ ಸೀರೆಗಳನ್ನೆಲ್ಲ ಓಪನ್ ಮಾಡಿಸ್ದೆ. ಅದಾದಮೇಲೆ ಇದಿಷ್ಟ ಆಯಿತು. ನಾನಿಲ್ಲಿ ನನ್ನ ತೊಟ್ಲು ಶಾಸ್ತ್ರಕ್ಕೆ ಮತ್ತು ನಮ್ಮ ಅಮ್ಮನಿಗೆ ಮತ್ತು ಶಿವಮ್ಮನಿಗೆ ಸೀರೆ ತರಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಅಮ್ಮನಿಗೆ ತೊಟ್ಲು ಶಾಸ್ತ್ರದ ಟೈಮ್ಗೆ ನನ್ನ ಹಸ್ಬೆಂಡ್ ಮನೆಯಿಂದ ಸೀರೆ ಕೊಡಬೇಕಿತ್ತು ಅಂತೇಳಿ ಅವರು ತಗೋ ಅಂತ ಹೇಳಿದ್ರು. ಮತ್ತು ನಾನು ಫೀಡಿಂಗ್ ನೈಟಿ ಬೇಕು ಅಂತ ಕೇಳಿದ್ದೆ, ಕಾಟನ್ ನೈಟಿ ಬೇಕು ಅಂತ. ಅದನ್ನು ಒಂದು 2 ನೈಟಿ ತೊಗೊಂಡೆ. ಯಾಕೆಂದರೆ ವೆಟರ್ನರಿ ಗೌನ್ ಹಾಕ್ಕೊಂಡ್ರೆ ನನಗೆ ತುಂಬ ಸೆಕೆ ಅನಿಸುತ್ತೆ, ನನಗೆ ಅದು ಅಡ್ಜಸ್ಟೇ ಆಗ್ತಾಯಿಲ್ಲ. ಅದಕ್ಕೆ ನೈಟಿನೇ ಬೇಕು ಅಂತೇಳಿ ಕಾಟನ್ದೇ ಬೇಕು ಅಂದ್ಬಿಟ್ಟು ಅಲ್ಲಿ ಕಾಟನ್ದು 2 ನೈಟಿ ತೊಗೊಂಡೆ ಅಷ್ಟೇ. ಇದಿಷ್ಟು ತೊಗೊಳ್ಳೋ ಅಷ್ಟರಲ್ಲೇ ಸ್ವಲ್ಪ ಟೈಮ್ ಆಯಿತು. ಮತ್ತು ಇಲ್ಲೇ ನಿಂತಿದ್ರೆ ಇನ್ನೂ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಬಿಲ್ ಕೌಂಟರಿಗೆ ಬಂದ್ವಿ, ನಾನು ಹಸ್ಬೆಂಡ್ ಇಬ್ಬರೂ. ಅಲ್ಲಿ ಅವರು ಬಿಲ್ಲೆಲ್ಲ ಪೇ ಮಾಡಾದಮೇಲೆ ನಾವು ಸೀದಾ ಎಲ್ಗೂ ಹೋಗಲೇ ಇಲ್ಲ. ಮುಂಚೆ ಎಲ್ಲ ಒಂದು ಕಡೆಗೆ ಹೋದರೆ ಮತ್ತು ಬೇರೆ ಕಡೆ ಪ್ಲೇಸೆಲ್ಲ ಬರ್ತಿದ್ವಿ. ಬಟ್ ಇವಾಗ ಪಿಂಟು ಇರೋದ್ರಿಂದ ನಾವು ಹೋಗಲಿಲ್ಲ. ಮತ್ತು ಪಿಂಟು ಒಬ್ಬನೇ ರೀಸನ್ ಅಲ್ಲ, ನಾನು ಕೂಡ. ಏಕೆಂದರೆ ಈಗ 3 ಮಂತ್ಸ್ ಕಂಪ್ಲೀಟ್ ಆಗಿರೋದು, ಅದಕ್ಕೋಸ್ಕರ ಹೊರ್ಗಡೆ ಎಲ್ಲ ಕಳಿಸೋದಿಲ್ಲ. ಬಟ್ ನಾನು ಯಾರೇ ಸ್ಯಾರಿ ತಂದರೆ ಒಪ್ಪೋದಿಲ್ಲ ಅಂಥೇಳಿ ನನ್ನನ್ನೇ ಹೋಗು ಅಂತ ಮನೇಲಿ ಕಳಿಸಿದ್ದು. ಇವಾಗ ನಾನು ಸ್ಯಾರಿ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗೋಣ ಅಂಥೇಳಿ ವಾಪಸ್ ಅಲ್ಲಿಂದ ಹೊರ್ಗಡೆಗೆ ಬಂದ್ವಿ. ಆಗಾಗ ಮನೆಗೆ ಕಾಲ್ ಮಾಡಿ ಕೇಳ್ಕೊತಾನೆ ಇದ್ದೆ, ಪಿಂಟು ಅಳ್ತಿದ್ದಾನ ಅಂತ. ಏಕೆಂದರೆ ಫಸ್ಟ್ ಟೈಮ್ ಬಿಟ್ಟು ಬಂದಿದ್ದಲ್ವ, ಸ್ವಲ್ಪ ಭಯ ಇತ್ತು ಎದ್ಬಿಡ್ತಾನೆ ಅಂತ. ನಾವು ಮನೆ ಹತ್ತತ್ರ ಬಂದ ತಕ್ಷಣ ಮಳೆ ಹನಿ ಹಾಕೋದಕ್ಕೆ ಸ್ಟಾರ್ಟ್ ಆಯಿತು. ನನಗಂತೂ ಫುಲ್ ಭಯ ಆಯ್ತಿತ್ತು, ಎಲ್ಲಿ ನೆನ್ಕೊಬಿಡ್ತೀನಿ ಫುಲ್ಲು ಅಂತ. ಯಾಕೆಂದರೆ ಈ ಟೈಮಲ್ಲಿ ನಾನು ನೆನೆದ್ರೆ ನನಗೆ ಶೀತ ಆದರೆ
ಪಿಂಟುಗೂ ಶೀತ ಆಗುತ್ತೆ, ಮತ್ತು ಪಿಂಟು ಇನ್ನೂ ಚಿಕ್ಕ ಪಾಪು ಇರೋದ್ರಿಂದ ಮನೇಲಿ ಇನ್ನೂ ಚೆನ್ನಾಗಿ ಬೈಸ್ಕೊತೀನಿ ಅಂತ ಭಯ ಆಯ್ತಾಯಿತ್ತು. ಮತ್ತು ಅಲ್ಲಿಂದ ನಾವು ಬೇಗ ಬೇಗ ಮನೆಗೆ ಹೋಗಿ ಅಂತೇಳಿ ಮನೆ ಹತ್ರ ಬಂದ್ವಿ. ಸ್ವಲ್ಪ ಅಷ್ಟೇ ನೆಂದಿದ್ದಷ್ಟೇ, ತಲೆಗೆಲ್ಲ ಹೆಲ್ಮೆಟ್ ಹಾಕಿ ಶಾಲೆಲ್ಲ ಹಾಕ್ಕೊಂಡಿರೋದ್ರಿಂದ ಮೈಗೇನು ಒದ್ದೆ ಆಗಿಲ್ಲ. ಪ್ಯಾಂಟ್ ಅಷ್ಟೇ ಸ್ವಲ್ಪ ಒದ್ದೆ ಆಯಿತು. ಮನೆಗೆ ಬಂದ ತಕ್ಷಣ ನಾವು ತುಂಬ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಬಂದ ತಕ್ಷಣ ಪಿಂಟುನೇ ಕೇಳಿದೆ ನಾನು, ಎದ್ದಿದ್ದಾನ, ಅಳ್ತಿದ್ನ, ಏನು ಮಾಡ್ತಿದ್ದ ಅಂತ ಕೇಳ್ತಿದ್ದೆ. ಅದಕ್ಕೆ ನಮ್ಮ ಮನೇಲಿ ಅವನೇನು ಅಳ್ತಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಅಳ್ತಿದ್ನಾ? ಅವನು ಸುಮಾರು ಕರ್ಕೊಂಡು ಕೂತಿದ್ದಾನೆ, ಆಮೇಲೆ ಮನ್ಗಿಸ್ತ ಆಮೇಲೆ ಆ ಕಡೆ ಇಲ್ಲಿ ಜೋರಾಗೆ ಬಂತು. ಅಲ್ಲೆಲ್ಲ ಇರ್ಲಿಲ್ಲ ಮಳೆ. ಸೇಂಟ್ ಮೇರಿ ಸ್ಕೂಲ್ ಹತ್ರ ಬಂದಾಗ ಹನಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಮನೆಗೆ ಬಂದ ತಕ್ಷಣ ಇಷ್ಟೊಂದು ಜೋರಾಗಿ ಮಳೆ ಬಂತು. ಸ್ವಲ್ಪ ಒಂದು 2 ನಿಮಿಷ ಲೇಟಾಗಿದ್ರೂ ಮಳೆಗೆ ಸಿಗಾಕಂತ ಇದ್ವಿ. ಅಕ್ಕಪಕ್ಕ ನಿಂತ್ಕೋಬೋದು, ಯಾಕಂದರೆ ನಿಂತ್ಕೊಂಡ್ರು ಟೈಮ್ ವೇಸ್ಟ್ ಆಗಿಬಿಟ್ರೆ ಇವನು ಇಲ್ಲಿ ಅಳ್ತಾನೆ ಅನ್ನೋದೇ ಯೋಚನೆ ಆಗಿಬಿಟ್ಟಿತ್ತು. ನಾನು ಅಲ್ಲಿಂದ ಬರೋ ತನಕನೇ ನಮ್ಮಮ್ಮ ಅಡುಗೆ ಮಾಡಿದರು. ನಮ್ಮ ಮನೇಲಿ ಇವತ್ತು ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡಿದರು, ಮತ್ತು ಮಟನ್ ಸಾಂಬಾರು ಕೂಡ ಮಾಡಿದರು. ಬಟ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ಚಿಕನ್ ತಿಂದ್ವಿ ಅಷ್ಟೇ, ಮಟನ್ ತಿನ್ನೋಕೆ ಹೋಗಲಿಲ್ಲ. ಯಾಕೆಂದರೆ ಮಟನ್ ಕುರಿ ತಂದು ಮಾಡಿದರು. ನನಗೆ ಆಡಷ್ಟೇ ನಾನು ತಿನ್ನಬೇಕಿರೋದು, ಯಾಕೆಂದರೆ ಇವಾಗ ನಾನು ತಿಂದರೆ ಕುರಿ ತಿಂದರೆ ಶೀತ ಆಗುತ್ತೆ ಅಂತೇಳ್ಬಿಟ್ಟು ತಿನ್ನಬೇಡ ಅಂತೇಳಿದ್ರು. ಮತ್ತು ನನಗೂ ಕುರಿದೆಲ್ಲ ಆ ಥರ ಇಷ್ಟ ಇಲ್ಲ, ಆಡಾದರೆ ಅಷ್ಟೇ ತಿನ್ನೋದು. ನಮ್ಮ ಮನೇಲಿ ಯಾವಾಗಲೂ ಆಡೇ ತರ್ತಾಯಿದ್ದಿದ್ದು. ಇವತ್ತು ನನ್ನ ತಮ್ಮ ತರೋದಕ್ಕೆ ಹೋಗಿ ಅವನು ಮಿಸ್ಸಾಗಿ ಆ ಥರ ತಂದುಬಿಟ್ಟಿದ್ದ ಅಷ್ಟೇ. ಮತ್ತು ನಾವು ಇಬ್ಬರೂ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ ಬಿಸಿನೀರಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡೆ ನಾನು, ಶೀತ ಆಗಿಬಿಡುತ್ತೆ ಅಂತ. ಅದಾದಮೇಲೆ ಅವನಿನ್ನ ಮಲಗಿದ್ದ ನಮ್ಮ ಪಿಂಟು. ಊಟ ಮಾಡೋಣ ಇವಾಗ, ಊಟ ಮಾಡಿಬಿಟ್ಟು ಎದ್ಸೋಣ ಅಂತೇಳಿ ನಾವಿಬ್ಬರು ಊಟ ಹಾಕೊತಿದ್ವಿ. ಆಮೇಲೂ ತುಂಬ ಹೊತ್ತು ಮಲಗಿದ್ದ, ನಾನೇ ಎಬ್ಬಿಸ್ಬಿಟ್ಟೆ. ನಮ್ಮಮ್ಮ ಎಬ್ಬಿಸ್ಬೇಡ ಅಂತಲೇ ಹೇಳ್ತಾಯಿತ್ತು, ಆದರೆ ಎದ್ದೇಳಿಸ್ಬಿಟ್ಟೆ. ತುಂಬ ಲೇಟಾಗಿರುತ್ತೆ, ನಾನು ಆವಾಗ ಫೀಡ್ ಮಾಡಿದ್ದು, ಅವ್ನಿಗೆ ಹೊಟ್ಟೆ ಹಸಿವಾಗುತ್ತೆ ಅಂತ. ಬಟ್ ಮಟನ್ನ ನೋಡ್ತಾ ಇದ್ರೆ ನನಗೆ ತಿನ್ನಬೇಕು ಅನ್ನಿಸ್ತಿತ್ತು, ಆದರೆ ಏನು ಮಾಡಲಿ, ಕುರಿದು ನಾನು ತಿನ್ನಂಗಿಲ್ಲ, ಮತ್ತು ನಾನು ತಿನ್ನೋಕ್ಕೂ ನನಗಿಷ್ಟ ಇಲ್ಲ ಅಂತ ಸುಮ್ಮನಾದೆ. ತಿಳ್ಕೊಂಬತ್ತೆ ಹಿಂಗೆ ಅಚ್ಚಚ್ಚು ಬೆಲ್ಲದಚ್ಚು, ಅಲ್ಲಿ ನೋಡು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಆನೆ ಕಪ್ಪು, ಯಾವ ಆನೆ ದಪ್ಪ, ಯಾವ ದಪ್ಪ ನೀನೊಟ್ಟೆ ದಪ್ಪ. ನಗ್ತೀರಾ ನೀನು ಜೋರಾಗಿ? ಇನ್ನೊಂದ್ಸಲ ತಿರ್ಕೊ. ಅಚ್ಚಚ್ಚು ಬೆಲ್ಲದಚ್ಚು, ಅಲ್ಲಿ ನೋಡು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಆನೆ ಕಪ್ಪು, ಯಾವ ಕಪ್ಪು ಆನೆ ಕಪ್ಪು, ಯಾವ ಆನೆ ದಪ್ಪ, ಯಾವ ದಪ್ಪ ನಿನ್ನೊಟ್ಟೆ ದಪ್ಪ, ಯಾವ ದಪ್ಪ ನಿನ್ನೊಟ್ಟೆ ದಪ್ಪ. ಬಾ ನನ್ನ ಹತ್ರ ಈಗ, ಬಾ, ಹತ್ತು 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 ಹತ್ತು. ಅವನು ಅಳಬೇಕಾದ್ರೆಲ್ಲ ನಗಲಿ ಅಂತ ನಾವು ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾನೆ ಇರ್ತೀವಿ. ಮತ್ತು ಅವರಪ್ಪ ಬಂದಾಗ ಅವ್ರ ದಿನ ಪೂರ್ತಿ ಎಷ್ಟು ಟೈಮ್ ಇರುತ್ತೆ ಅಷ್ಟು ಟೈಮ್ ಅವನ ಜೊತೆಗೇ ಸ್ಪೆಂಡ್ ಮಾಡ್ತಾ ಇರ್ತಾರೆ, ಮತ್ತು ನನ್ನ ಜೊತೆಗೂ ಅಷ್ಟೇ ಮಾತಾಡ್ತಾ ಇರ್ತಾರೆ. ನನಗೆ ಏನಂತ ಹೇಳಿದ್ರೆ, ಹೊರ್ಗಡೆಯಿಂದ ನಾನು ಯಾವುದೇ ಡ್ರೆಸ್ ಆಗಿರಲಿ ಏನೇ ಆಗಿರಲಿ ತಂದರೆ ಮನೆಗೆ ತಗೊಂಡು ಬಂದು ನಮ್ಮ ಅಮ್ಮನಿಗೆ ಅಷ್ಟು ಸಲ ತೋರಿಸಿ, ಇದು ಹಿಂಗಿದೆ ಇದರಿಂದ ಇಷ್ಟ ಆಯಿತು, ಈ ಥರ ಇರೋದಕ್ಕೆ ಇಷ್ಟ ಆಯಿತು ಅಂತ
ಹೇಳೋ ತನಕ ನನಗೆ ಸಮಾಧಾನನೇ ಇರಲ್ಲ. ಸೊ ನಾನು ಬಂದ ತಕ್ಷಣ ತೋರಿಸ್ಲಿಲ್ಲ, ಮಳೆ ಬರ್ತಿತ್ತಲ್ಲ ಅದಕ್ಕೆ ಹಾಗೆ ಇಟ್ಟಿದ್ದೆ. ಮತ್ತು ಊಟ ಎಲ್ಲ ಆದಮೇಲೆ ಮಲ್ಕೊಬಿಟ್ಟಿದ್ನಲ್ಲ, ಎದ್ದು ನನಗೆ ನೆನಪೇ ಆಗಲಿಲ್ಲ ನಮ್ಮ ಅಮ್ಮಂಗೆ ತೋರಿಸೋದು. ಸೊ ಸಂಜೆ ನಾನು ನಾಳೆಗೆ ಬ್ಲೌಸ್ ಹೊಲಿಯೋದಕ್ಕೆ ಅಂತ ಕೊಟ್ಟು ಕಳಿಸ್ಬೇಕಿತ್ತು ನನ್ನ ಹಸ್ಬೆಂಡ್ಗೆ. ಅದಕ್ಕೋಸ್ಕರ ಇವಾಗ ನಮ್ಮ ಅಮ್ಮಂಗೆ ತೊಗೊಂಡು ತೋರಿಸ್ತಾ ಇದ್ದೀನಿ. ಅಮ್ಮಂಗೆ ತೋರಿಸೋದ್ರ ಜೊತೆಗೆ ನಾನು ನೋಡಬೇಕಿತ್ತಲ್ಲ ಮತ್ತೆ ಚೆನ್ನಾಗಿದೆಯಲ್ಲ ಅನ್ನಿಸ್ತಿತ್ತು. ನನ್ನ ಹಸ್ಬೆಂಡ್ಗಂತೂ ಇಷ್ಟ ಆಯಿತು ನಾನು ತೊಗೊಂಡಿದ್ದ ಸೀರೆ. ಸೊ ನಾನು ಮತ್ತೆ ನೋಡಬೇಕು ಅನ್ನಿಸ್ತಿತ್ತು. ಅದ್ರದ್ದು ಬಾರ್ಡ್ರೆಲ್ಲ ಯಾವ ಥರ ಇದೆ ಮತ್ತು ಸೆರ್ಗೆಲ್ಲ ಯಾವ ಥರ ಇದೆ ಅಂತ ನೋಡೋಣ ಅಂತೇಳಿ ತೆಗೆದು ಇವಾಗ ನಮ್ಮ ಅಮ್ಮಂಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ನೋಡಿ ನಾನು ಯಾವ ಸೀರೆ ತೊಗೊಂಡೆ ಅಂತ. ಹಸ್ಬೆಂಡ್ ನೋಡಿ ಪಿಂಟನ್ನ ಎತ್ತಿ ಡೈರೆಕ್ಟ್ ನನ್ನ ತಲೆ ಮೇಲೆ ಕೂರಿಸ್ಬಿಟ್ಟಿದ್ರು ಭುಜದ ಹತ್ರ.
ಸೊ ನಾನು ಅವನ್ನ ಕರ್ಕೊಂಡು ಓಡಾಡ್ತಾ ಇದ್ದೀನಿ. ನನ್ನ ಅಪ್ಪ ಮತ್ತು ಹಸ್ಬೆಂಡ್ ನಾನು 3 ಜನನೂ ಅವನು ಆಳ್ತಾ ಇದ್ನೆಲ್ಲ ಆಟ ಆಡಿಸ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.